ಗೇನ್ ಎಕ್ಸಾಮ್ಷನ್ ಸೀರೀಸ್ ಅಲ್ಲಿ ಇದು ಎರಡನೇದು 54B ಸೆಕ್ಷನ್ 54B ವೆರಿ ಸಿಂಪಲ್ ಇದು ತುಂಬಾ ಈಸಿಯಾಗಿ ಫಾಸ್ಟ್ ಆಗಿ ಮುಗಿಸ್ಬಿಡ್ತೀನಿ. ಸೊ ಸೆಕ್ಷನ್ 54B ಅಲ್ಲಿ ನಿಮಗೆ ಕ್ಯಾಪಿಟಲ್ ಗೇನ್ಸ್ ಯಾವ್ದ್ರಿಂದ ಬಂದಿರಬೇಕು ಅನ್ನೋದ್ರ ಬಗ್ಗೆ ಫಸ್ಟ್ ಯಾವುದೇ ಸೆಕ್ಷನ್ ಆಗಿರ್ಬೋದು ನೀವು ಕ್ಯಾಪಿಟಲ್ ಗೇನ್ ಯಾವ್ದ್ರಿಂದ ಬರುತ್ತೆ ಮತ್ತು ಯಾವ್ದ್ರಲ್ಲಿ ಇನ್ವೆಸ್ಟ್ ಮಾಡಬೇಕು ಅನ್ನೋದು ತುಂಬಾ ಸ್ಪಷ್ಟವಾಗಿ ತಿಳ್ಕೊಂಡಿರಬೇಕು. ಅಂಡರ್ ಸೆಕ್ಷನ್ 54B ಅಲ್ಲಿ ನಿಮ್ಮ ಕ್ಯಾಪಿಟಲ್ ಗೇನ್ ಶುಡ್ ಬಿ ಫ್ರಮ್ ದಿ ಸೇಲ್ ಆಫ್ ಅಗ್ರಿಕಲ್ಚರ್ ಲ್ಯಾಂಡ್ ಸಿಚುವೇಟೆಡ್ ಇನ್ ಅರ್ಬನ್ ಏರಿಯಾಸ್. ಸೊ ನೋಡಿ ಪಾಯಿಂಟ್ ಹೇಳ್ತೀನಿ ಫಸ್ಟ್ ಪಾಯಿಂಟ್. ಸೊ ಓನ್ಲಿ ಇಂಡಿವಿಜುವಲ್ ಕ್ಯಾನ್ ಕ್ಲೈಮ್ ಎಕ್ಸಾಮ್ಷನ್ ಅಂಡರ್ ದಿಸ್ ಸೆಕ್ಷನ್. ಅಂದ್ರೆ ನಾವು ಸಾಮಾನ್ಯ ಇಂಡಿವಿಜುವಲ್ಸ್ಗಳು ಟ್ಯಾಕ್ಸ್ ಪೇಯರ್ಸ್ ಅಸೆಸೀಸ್ ಕ್ಯಾನ್ ಕ್ಲೈಮ್ ದಿಸ್ ಎಕ್ಸಾಮ್ಷನ್. ಅಂದ್ರೆ ಯಾವುದೋ ಒಂದು ಕಾರ್ಪೊರೇಟ್ ಎಂಟಿಟಿ ಆಗಿರ್ಬೋದು ಅಥವಾ ಪ್ರೈವೇಟ್ ಸೆಕ್ಟರ್ ಅಂದ್ರೆ ಒಂದು ಎಂಟರ್ಪ್ರೈಸಸ್ಗಳಾಗಿರ್ಬೋದು ಅವರ ಒಂದು ಇದರಲ್ಲಿ ಯಾವುದೋ ಒಂದು ಎಕ್ಸಾಮ್ಷನ್ ಪಡ್ಕೊಳ್ಳೋಕ್ಕಾಗಲ್ಲ. ನಾವು ಈ ಒಂದು ಸೆಕ್ಷನ್ ಅಲ್ಲಿ ಎಕ್ಸಾಮ್ಷನ್ ಪಡ್ಕೋಬಹುದು. ಸೊ ದ ಸೆಕೆಂಡ್ ಪಾಯಿಂಟ್ ನೋಡಿ, ದ ಕ್ಯಾಪಿಟಲ್ ಅಸೆಟ್ಸ್ ವಿಚ್ ಇಸ್ ಸೋಲ್ಡ್ ಶುಡ್ ಬಿ ಎ ಲ್ಯಾಂಡ್ ಯೂಸ್ಡ್ ಫಾರ್ ಅಗ್ರಿಕಲ್ಚರ್ ಪರ್ಪಸ್ ಬೈ ದ ಅಸೆಸಿ ಆರ್ ಇಸ್ ಪೇರೆಂಟ್ ಅಟ್ ಲೀಸ್ಟ್ ಫಾರ್ 2 years ಪ್ರಿಯರ್ ಟು ಟ್ರಾನ್ಸ್ಫರ್. ಅಂದ್ರೆ ಟ್ರಾನ್ಸ್ಫರ್ ಸೇಲ್ ಮಾಡೋಕ್ಕಿಂತ ಹಿಂದಿನ 2 ವರ್ಷಗಳು ಆ ಒಂದು ಲ್ಯಾಂಡ್ ಅಗ್ರಿಕಲ್ಚರ್ ಪರ್ಪಸ್ಗೆ ಯೂಟಿಲೈಸ್ ಆಗಿರಬೇಕು. ಅದು ಇಲ್ಲಿ ಅರ್ಬನ್ ಏರಿಯಾ ಅಂತ ಗೊತ್ತಿಲ್ಲ, ಬಟ್ ಅದು ಸ್ಪೆಸಿಫಿಕ್ ಆಗಿ ಹೇಳುವಂಥದ್ದಾದ್ರೆ ಅರ್ಬನ್ ಏರಿಯಾದಲ್ಲಿ ಇರ್ತಕ್ಕಂತಹ ಒಂದು ಅಗ್ರಿಕಲ್ಚರ್ ಲ್ಯಾಂಡ್ನ ನೀವು ಟ್ರಾನ್ಸ್ಫರ್ ಮಾಡಿದ್ರೆ ನಿಮಗೆ ಎಕ್ಸಾಮ್ಷನ್ ಕೊಡ್ತಾರೆ ಅಂಡರ್ ಸೆಕ್ಷನ್ 54B. ಅದೇ ನೀವು ಅಗ್ರಿಕಲ್ಚರ್ ಲ್ಯಾಂಡ್ ಸಿಚುವೇಟೆಡ್ ಇನ್ ರೂರಲ್ ಏರಿಯಾಸ್ನ ನೀವು ಸೇಲ್ ಮಾಡಿದ್ರೆ ಟ್ಯಾಕ್ಸ್ ಏನು ಕಟ್ಟುವಂತ ಅವಶ್ಯಕತೆ ಇಲ್ಲ. ಇಟ್ ಈಸ್ ಕಂಪ್ಲೀಟ್ಲಿ ಎಕ್ಸಾಮ್ಟೆಡ್. ಅದನ್ನ ಬಿಟ್ಬಿಡಿ. ಇವಾಗ ಬನ್ನಿ, ನೀವು ಅರ್ಬನ್ ಏರಿಯಾದಲ್ಲಿ ಸಿಚುವೇಟೆಡ್ ಆಗಿರತಕ್ಕಂಥ ಅಗ್ರಿಕಲ್ಚರ್ ಲ್ಯಾಂಡ್ ನೀವೇನಾದ್ರು ಸೇಲ್ ಮಾಡ್ತಾ ಇದ್ದೀರಾ ಅಂತಂದ್ರೆ ಯು ವಿಲ್ ಗೇನ್ ಸಮ್ ಪ್ರಾಫಿಟ್. ಹೌದು, ಸೇಲ್ ಮಾಡಿದಾಗ ನಿಮಗೆ ಕನ್ಸಿಡರೇಷನ್ ಸಿಗುತ್ತೆ. ಆ ಕನ್ಸಿಡರೇಷನ್ ಟ್ಯಾಕ್ಸಬಲ್ ಆಗಿರುತ್ತೆ. ಬಟ್ ನೀವು ಆ ಒಂದು ಕನ್ಸಿಡರೇಷನ್ನ ಕ್ಯಾಪಿಟಲ್ ಗೇನ್ನ ಮತ್ತೆ ಅಗ್ರಿಕಲ್ಚರ್ ಲ್ಯಾಂಡ್ನ ಪರ್ಚೇಸ್ ಮಾಡ್ತು ಅಂತಂದ್ರೆ ಈ ಒಂದು ಸೆಕ್ಷನ್ ಅಲ್ಲಿ ಎಕ್ಸಾಮ್ಷನ್ ಕೊಡ್ತಾರೆ. ಸೊ ನೀವೇನ್ ಮಾಡಬೇಕು, ಅಗ್ರಿಕಲ್ಚರ್ ಲ್ಯಾಂಡ್ ಸಿಚುವೇಟೆಡ್ ಇನ್ ಅರ್ಬನ್ ಏರಿಯಾಸ್ ಆ ಒಂದು ಲ್ಯಾಂಡ್ನ ಸೇಲ್ ಮಾಡಿ ಇನ್ನೊಂದು ಅಗ್ರಿಕಲ್ಚರ್ ಲ್ಯಾಂಡ್ನ ಪರ್ಚೇಸ್ ಮಾಡಿದ್ರೆ ನಿಮಗೆ ಎಕ್ಸಾಮ್ಷನ್ ಕೊಡ್ತಾರೆ. ಎಷ್ಟು ಎಕ್ಸಾಮ್ಷನ್ ಕೊಡ್ತಾರೆ ನೋಡ್ತಾ ಬರೋಣ. ಗ್ರಾಸ್ ಕ್ಯಾಪಿಟಲ್ ಗೇನ್ ಅಂದ್ರೆ ನೀವೇನು ಪರ್ಚೇಸ್ ಸೇಲ್ ಮಾಡಿ ಪಡ್ಕೊಂಡಿರ್ತೀರಲ್ಲ ಆ ಒಂದು ಗೇನ್ ಕಾಸ್ಟ್ ಆಫ್ ನ್ಯೂ ಅಗ್ರಿಕಲ್ಚರ್ ಲ್ಯಾಂಡ್, ದಿ ಆಕ್ಚುಯಲ್ ಕಾಸ್ಟ್ ಕಡಿಮೆ ಆಗಿರ್ಬೋದು ಜಾಸ್ತಿ ಆಗಿರ್ಬೋದು, ಪ್ಲಸ್ ಅಮೌಂಟ್ ಡೆಪಾಸಿಟೆಡ್ ಕ್ಯಾಪಿಟಲ್ ಗೇನ್ ಸ್ಕೀಮ್ ವಿಚ್ ಎವರ್ ಇಸ್ ಲೆಸ್. ಯಾವ್ದು ಕಡಿಮೆನೋ ಅದನ್ನ ಮಾತ್ರ ಕೊಡ್ತಾರೆ, ಜಾಸ್ತಿ ಇರೋದೆಲ್ಲ ಕೊಡಲ್ಲ. ಗ್ರಾಸ್ ಕ್ಯಾಪಿಟಲ್ ಗೇನ್ ಅದಕ್ಕಿಂತ ಹೆಚ್ಚು ಇನ್ವೆಸ್ಟ್ ಮಾಡಿದ್ರೆ ಅವ್ರೇನು ಕೊಡಲ್ಲ, ಒಟ್ಟಾರೆ ಕೊಡ್ತಾರೆ. ನೋಡಿ, ಇದನ್ನ ನೋಡ್ಕೋಬೇಕು. ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ಇದೆ, ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಸಚ್ ಅಗ್ರಿಕಲ್ಚರಲ್ ಲ್ಯಾಂಡ್ ಕ್ಯಾನ್ ಬಿ ಶಾರ್ಟ್ ಟರ್ಮ್ ಆರ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ಸ್. ಈ ಒಂದು ಸೆಕ್ಷನ್ 54B ಶಾರ್ಟ್ ಟರ್ಮ್ಗೂ ಅಪ್ಲಿಕಬಲ್ ಆಗುತ್ತೆ, ಲಾಂಗ್ ಟರ್ಮ್ಗೂ ಅಪ್ಲಿಕಬಲ್ ಆಗುತ್ತೆ. ಬಟ್ ಅಂಡರ್ ಸೆಕ್ಷನ್ 54 ನೀವು ನೋಡಿದ್ರೆ ಬರೀ ಲಾಂಗ್ ಟರ್ಮ್ ಮಾತ್ರ. ಲಾಂಗ್ ಟರ್ಮ್ ರೆಸಿಡೆನ್ಷಿಯಲ್ ಹೌಸೇ ಆಗಿರಬೇಕು, ಶಾರ್ಟ್ ಟರ್ಮ್ ಆಗಿರಬಾರ್ದು. ಪರ್ಚೇಸ್ ಡೇಟ್ ಇಂದ ಸೇಲ್ ಡೇಟ್ ವರೆಗೂ ಅದನ್ನ ಲೆಕ್ಕ ಹಾಕಿ ಡಿಟರ್ಮೈನ್ ಮಾಡ್ತಾರೆ ನೇಚರ್ ಆಫ್ ದ ಕ್ಯಾಪಿಟಲ್ ಅಸೆಟ್ಸ್ ಏನು ಅಂತ, ಲಾಂಗ್ ಟರ್ಮ್ ಶಾರ್ಟ್ ಟರ್ಮ್ ಅಂತ. ಓಕೆ, ಪರ್ಚೇಸ್ ಡೇಟ್ ಟು ಸೆಲ್ಲಿಂಗ್ ಡೇಟ್ ನೀವು ನೋಡ್ಕೊಂಡು ಶಾರ್ಟ್ ಟರ್ಮ್ ಲಾಂಗ್ ಟರ್ಮ್ ಅಂತ ಕಂಡುಹಿಡಿಬಹುದು. ಇದು ಬೋತ್ ಶಾರ್ಟ್ ಟರ್ಮ್ ಅಂಡ್ ಲಾಂಗ್ ಟರ್ಮ್ಗೆ ಅಪ್ಲಿಕಬಲ್ ಆಗುತ್ತೆ. ಸೊ ಓಕೆ, ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ನ್ಯೂ ಅಗ್ರಿಕಲ್ಚರ್ ಲ್ಯಾಂಡ್ ಶುಡ್ ಬಿ ಪರ್ಚೇಸ್ಡ್. ಅಂದ್ರೆ ನೀವು ಹಳೆ ಅಗ್ರಿಕಲ್ಚರ್ ಲ್ಯಾಂಡ್ನ ಸೇಲ್ ಮಾಡ್ತೀರಾ, ಆಮೇಲೆ ನ್ಯೂ ಅಗ್ರಿಕಲ್ಚರ್ ಲ್ಯಾಂಡ್ ಯಾವಾಗ ಎಷ್ಟು ಒಳಗಡೆ ಪರ್ಚೇಸ್ ಆಗಿರಬೇಕು. ನ್ಯೂ ಅಗ್ರಿಕಲ್ಚರ್ ಲ್ಯಾಂಡ್ ಶುಡ್ ಬಿ ಪರ್ಚೇಸ್ಡ್ ವಿತಿನ್ 2 years ಆಫ್ಟರ್ ದ ಡೇಟ್ ಆಫ್ ಟ್ರಾನ್ಸ್ಫರ್. ಸೆಲ್ ಮಾಡಿದ ನಂತರ ಮಾಡಿದ ದಿನದಿಂದ ವಿತಿನ್ 2 years ಅಲ್ಲಿ ನೀವೇನು ಮಾಡಿರಬೇಕು, ಹೊಸ ಅಗ್ರಿಕಲ್ಚರ್ ಲ್ಯಾಂಡ್ ಪರ್ಚೇಸ್ ಮಾಡಲೇಬೇಕು. ಆರ್ ಡೆಪಾಸಿಟ್ ಇನ್ ಬ್ಯಾಂಕ್ ಅಂಡರ್ ದ ಕ್ಯಾಪಿಟಲ್ ಗೇನ್ ಸ್ಕೀಮ್ ಆನ್ ಆರ್ ಬಿಫೋರ್ ದ ಡ್ಯೂ ಡೇಟ್. ನೋಡಿ, ನಾನು ಮತ್ತೆ ಹೇಳಿದೆ, ನೀವು ಗೇನ್ ತಗೊಂಡಿದ ತಕ್ಷಣನೇ ಟ್ಯಾಕ್ಸಬಲ್ ಆಗಬಾರ್ದು ಅಂತಂದ್ರೆ ಕ್ಯಾಪಿಟಲ್ ಗೇನ್ ಅಕೌಂಟ್ ಸ್ಕೀಮಲ್ಲಿ ಡೆಪಾಸಿಟ್ ಮಾಡಿಬಿಡಿ. ಆಮೇಲೆ ಅದಕ್ಕೂ ಒಂದಷ್ಟು ಸ್ಪೆಸಿಫಿಕ್ ಟೈಮ್ ಅಂತ ಕೊಟ್ಟಿರ್ತಾರೆ. ಸೊ ಆ ಒಂದು ಸ್ಪೆಸಿಫಿಕ್ ಟೈಮಲ್ಲಿ ನೀವು ಅಗ್ರಿಕಲ್ಚರ್ ಲ್ಯಾಂಡಲ್ಲೇ ಇನ್ವೆಸ್ಟ್ ಮಾಡಬೇಕಾಗುತ್ತೆ. ಸೊ ಯಾವ ಥರ ಎಕ್ಸಾಮ್ಷನ್ ಕೊಡ್ತಾರೆ ಅಂತ ಹೇಳಿದೆ. ಸೊ ನೀವೇನು ಪರ್ಚೇಸ್ ಮಾಡಿರ್ತಾರೆ ಮತ್ತು ಅಮೌಂಟ್ ಡೆಪಾಸಿಟೆಡ್ ಸ್ಕೀಮ್ ಅದು ಒಂದು ಲಾಸ್ಟ್ ಕನ್ಕ್ಲೂಡ್ ಮಾಡಬೇಕಂದ್ರೆ ಏನು ಎಕ್ಸಾಮ್ಷನ್ ಕೊಡ್ತಾರೆ ಅಂತಂದ್ರೆ ಒಟ್ಟು ಗ್ರಾಸ್ ಕ್ಯಾಪಿಟಲ್ ಗೇನ್ ಏನು ನೀವು ಅರ್ನ್ ಮಾಡಿರ್ತಾರೆ ಅಷ್ಟು ಎಕ್ಸಾಮ್ಷನ್ ಕೊಡ್ತಾರೆ, ಅದ್ರ ಮೇಲೆ ಏನು ಕೊಡಕ್ಕೆ ಬರಲ್ಲ. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಅಷ್ಟೇ. ಸೊ ನೆಕ್ಸ್ಟ್, ಇಫ್ ದ ನ್ಯೂ ಅಗ್ರಿಕಲ್ಚರ್ ಲ್ಯಾಂಡ್ ಇಸ್ ಸೋಲ್ಡ್ ವಿತಿನ್ 3 years ಫ್ರಮ್ ದ ಡೇಟ್ ಆಫ್ ಪರ್ಚೇಸ್ ಆಫ್ ಇಟ್ಸ್ ಅಂದ್ರೆ ಇದು ಸಿಂಪಲ್, ಈ ಪಾಯಿಂಟ್ ಏನು ಇಲ್ಲ. ನೀವೇನು ಹೊಸ ಲ್ಯಾಂಡ್ ಅಗ್ರಿಕಲ್ಚರ್ ಲ್ಯಾಂಡ್ ಪರ್ಚೇಸ್ ಮಾಡಿರ್ತೀರಾ ನಿಮ್ಮ ಒಂದು ಕ್ಯಾಪಿಟಲ್ ಗೇನ್ ಅಲ್ಲಿ, ಆ ಒಂದು ಲ್ಯಾಂಡ್ 3 ವರ್ಷದ ಒಳಗಡೆನೆ ನೀವು ಸೇಲ್ ಮಾಡಿಬಿಟ್ರೆ ಮತ್ತೆ ನೀವು ಎಕ್ಸಾಮ್ಟ್ ಮಾಡಿರ್ತಕ್ಕಂತಹ ಏನು ಅಮೌಂಟ್ ಏನಿರುತ್ತೆ ಅದು ಮತ್ತೆ ಟ್ಯಾಕ್ಸಬಲ್ ಆಗಿಬಿಡುತ್ತೆ. ಅದಕ್ಕೆ ಏನು ಅಪ್ಲಿಕಬಲ್ ಟ್ಯಾಕ್ಸ್ ರೇಟ್ ಇರುತ್ತೋ ಅದನ್ನ ಟ್ಯಾಕ್ಸ್ ಆಗಿ ಹಾಕ್ತಾರೆ. ಅದಕ್ಕೆ ಹೇಳೋದು, ನೀವೇನು ಪರ್ಚೇಸ್ ಮಾಡಿರ್ತೀರಾ ನ್ಯೂ ಲ್ಯಾಂಡ್ನ ಸೇಲ್ ಮಾಡಬಾರ್ದು, ವಿತಿನ್ 3 years ಅಲ್ಲೇ ನೀವು ಹೊಸ ಅಗ್ರಿಕಲ್ಚರ್ ಲ್ಯಾಂಡ್ನ ಸೇಲ್ ಮಾಡಬಾರ್ದು ಅಂತ ಹೇಳಿದ್ದಾರೆ. ಸೊ ಏನಂತ ಹೇಳಿದ್ದಾರೆ, ಇಟ್ ಪರ್ಚೇಸಸ್ ದ ಅರ್ಲಿಯರ್ ಎಕ್ಸಾಮ್ಟೆಡ್ ಅಮೌಂಟ್ ಆಫ್ ಕ್ಯಾಪಿಟಲ್ ಗೇನ್ ವಿಲ್ ಬಿ ಡಿಡಕ್ಟೆಡ್ ಫ್ರಮ್ ದ ಪರ್ಚೇಸ್ ಪ್ರೈಸ್ ಆಫ್ ನ್ಯೂ ಕ್ಯಾಪಿಟಲ್ ಅಸೆಟ್ಸ್. ನ್ಯೂ ಕ್ಯಾಪಿಟಲ್ ಅಸೆಟ್ಸ್ ಏನು ಪರ್ಚೇಸ್ ಮಾಡಿರ್ತಾರೋ ಅದರಲ್ಲಿ ಡಿಡಕ್ಟ್ ಆಗುತ್ತೆ ಅಂತ ಹೇಳಿದ್ದಾರೆ. ಮತ್ತೆ ಟ್ಯಾಕ್ಸಬಲ್ ಆಗಿ ನಿಮಗೆ ಕನ್ಸಿಡರ್ ಮಾಡ್ತಾರೆ, ವಿಚ್ ಇಸ್ ಸೋಲ್ಡ್ ವಿತಿನ್ 3 years ಅಂಡ್ ಬ್ಯಾಲೆನ್ಸ್ ಅಮೌಂಟ್ ವಿಲ್ ಬಿ ಟೇಕನ್ ಆಸ್ ಕಾಸ್ಟ್ ಆಫ್ ಅಕ್ವಿಸಿಷನ್. ಸೊ ವೆರಿ ಸಿಂಪಲ್, ಕ್ಯಾಲ್ಕುಲೇಷನ್ಸ್ ಮಾಡಬೇಕಾದ್ರೆ ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ. ಬಟ್ ನೀವು ಇದರ ಒಂದು ಪ್ರಾವಿಷನ್ಸ್ ಮತ್ತು ಏನು ಅಂತ ತಿಳ್ಕೋಬೇಕು, ಏನನ್ನು ಪರ್ಚೇಸ್ ಮಾಡಿದ್ರೆ ಏನು ಡಿಡಕ್ಟ್ ಆಗುತ್ತೆ, ಎಷ್ಟು ಅಮೌಂಟ್ ಡಿಡಕ್ಟ್ ಮಾಡ್ತಾರೆ ಅಂತ. ಸೊ ಇಫ್ ದ ಬ್ಯಾಂಕ್ ಡೆಪಾಸಿಟ್ಸ್ ಅಮೌಂಟ್ ಈಸ್ ನಾಟ್ ವಿತ್ಡ್ರಾ ಫಾರ್ ದ ಪರ್ಚೇಸ್ ಆಫ್ ನ್ಯೂ ಅಗ್ರಿಕಲ್ಚರ್ ಲ್ಯಾಂಡ್ ವಿತಿನ್ 2 years ಫ್ರಮ್ ದ ಡೇಟ್ ಆಫ್ ಸೇಲ್ ಆಫ್ ಒರಿಜಿನಲ್ ಅಸೆಟ್ಸ್, ದ ಅಮೌಂಟ್ ನಾಟ್ ವಿತ್ಡ್ರಾನ್ ಶಾಲ್ ಬಿ ಟ್ಯಾಕ್ಸಬಲ್ ಆಸ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್, ಲಾಂಗ್ ಟರ್ಮ್ ಆರ್ ಶಾರ್ಟ್ ಟರ್ಮ್. ಸೊ ನೀವು ಏನು ಡೆಪಾಸಿಟ್ ಮಾಡಿರ್ತೀರಾ ಕ್ಯಾಪಿಟಲ್ ಗೇನ್ ಆಗಿದ ತಕ್ಷಣ ನೀವು ರಿಟರ್ನ್ ಫೈಲಿಂಗ್ಸ್ ಅಲ್ಲಿ ತೋರಿಸಬೇಕಾಗುತ್ತೆ. ಸೊ ಆ ಒಂದು ಸಂದರ್ಭದಲ್ಲಿ ಅಲ್ಲಿಂದ ಡೈರೆಕ್ಟ್ ಕೌಂಟ್ ಆಗುತ್ತೆ. ಕ್ಯಾಪಿಟಲ್ ಗೇನ್ ಅಕೌಂಟ್ ಸ್ಕೀಮಲ್ಲಿ ಇನ್ವೆಸ್ಟ್ ಮಾಡಿರ್ತೀರಾ ಒಂದು ಅಮೌಂಟ್ ಏನಾದ್ರು 2 years ಆಯಿತು, 2 years ಒಳಗಡೆ ನೀವು ಅಮೌಂಟನ್ನು ವಿತ್ಡ್ರಾ ಮಾಡಿ ಇನ್ವೆಸ್ಟ್ ಮಾಡಬೇಕು ನ್ಯೂ ಅಗ್ರಿಕಲ್ಚರ್ ಲ್ಯಾಂಡಲ್ಲಿ. ಇಲ್ಲಾಂದರೆ ಅದು ಆಟೋಮೆಟಿಕ್ ಆಗಿ ಟ್ಯಾಕ್ಸಬಲ್ ಆಗ್ಬಿಡುತ್ತೆ, ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ ಎಂಟೈರ್ ಅಮೌಂಟ್ಗೆ. ಸೊ ಅದನ್ನು ನೀವು
ಗಮನದಲ್ಲಿ ಇಟ್ಕೋಬೇಕು. ಸೊ ಇಷ್ಟೇ, ತುಂಬ ಸಿಂಪಲ್ ಆಗಿದೆ. ಸ್ಪೆಸಿಫೈಡ್ ಪೀರಿಯಡ್ ಎಕ್ಸ್ಪೈರ್ಸ್. ಓಕೆ, ವೆರಿ ಸಿಂಪಲ್ಲು. ಲಾಸ್ಟಿಗೆ ದೇರ್ ಫೋರ್ ಇಫ್ ಯು ಹ್ಯಾವ್ ದ ಅಗ್ರಿಕಲ್ಚರ್ ಲ್ಯಾಂಡ್ ಇನ್ ಅರ್ಬನ್ ಏರಿಯಾಸ್ ವಿಚ್ ಶುಡ್ ಬಿ used for agriculture purpose for at least 2 years prior to ಟ್ರಾನ್ಸ್ಫರ್ನ ಹಿಂದಿನ 2 ವರ್ಷಗಳು ಅದು ಅಗ್ರಿಕಲ್ಚರ್ಗೆ ಯೂಸ್ ಮಾಡಿರಬೇಕು. ಆ ಲ್ಯಾಂಡ್ನ ನೀವು ಸೇಲ್ ಮಾಡಿ ಅದರಿಂದ ಕ್ಯಾಪಿಟಲ್ ಗೇನ್ಸ್ನ ಅರ್ನ್ ಮಾಡಿ ಆ ಅರ್ನಿಂಗ್ಸ್ನ ನೀವೇನಾದರೂ ಇನ್ನೊಂದು ಅಗ್ರಿಕಲ್ಚರ್ ಲ್ಯಾಂಡ್ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ಎಕ್ಸಾಮ್ಷನ್ ಕೊಡ್ತಾರೆ ಅಂಡರ್ ಸೆಕ್ಷನ್ 54B. ಎಷ್ಟು ಕೊಡ್ತಾರೆ ನಾನು ಹೇಳಿದೆ. ಗ್ರಾಸ್ ಕ್ಯಾಪಿಟಲ್ ಗೇನ್ ಏನು, ನೀವು ಗ್ರಾಸ್ ಕ್ಯಾಪಿಟಲ್ ಗೇನ್ನ ಕ್ಯಾಲ್ಕುಲೇಷನ್ಸ್ ಮಾಡೋದು ನೀವು ಕಂಪ್ಯೂಟೇಷನ್ ಆಫ್ ಕ್ಯಾಪಿಟಲ್ ಗೇನ್ ಅಲ್ಲಿ ನೋಡಿರ್ತೀರಾ. ಸೊ ಏನು ಇಲ್ಲ, ತುಂಬ ಸಿಂಪಲ್ ಆಗಿರುತ್ತೆ. ಏನು ಸೇಲ್ ಕನ್ಸಿಡರೇಷನ್ ಏನು ಸಿಕ್ಕಿರುತ್ತೆ ಮತ್ತು ಮೈನಸ್ ರಿಯಲೈಸೇಷನ್ ಎಕ್ಸ್ಪೆನ್ಸಸ್ ಆಗಿರ್ಬೋದು, ಆಕ್ಚುಯಲ್ ಕಾಸ್ಟ್ ಫಾರ್ ಶಾರ್ಟ್ ಟರ್ಮ್, ಇಂಡೆಕ್ಸ್ಡ್ ಆಕ್ಚುಯಲ್ ಕಾಸ್ಟ್ ಫಾರ್ ಲಾಂಗ್ ಟರ್ಮ್ ಮತ್ತು ಇಂಪ್ರೂವ್ಮೆಂಟ್ ಕಾಸ್ಟ್ನ ಮೈನಸ್ ಮಾಡಿದಾಗ ನಿಮಗೆ ಗ್ರಾಸ್ ಕ್ಯಾಪಿಟಲ್ ಗೇನ್ ಅಂತ ಸಿಕ್ಕಿರುತ್ತೆ. ಸೊ ಏನೇನು ಎಕ್ಸ್ಪೆನ್ಸಸ್ಗಳು ಕಳೆದು ನಿಮಗೆ ಒಂದು ಗ್ರಾಸ್ ಕ್ಯಾಪಿಟಲ್ ಗೇನ್ ಸಿಕ್ಕಿರುತ್ತೆ ಒಟ್ಟಾರೆಯಾಗಿ. ಆ ಒಂದು ಗೇನ್ ನೀವು ಎಕ್ಸಾಮ್ ಮಾಡ್ಕೋಬಹುದು, ಅಥವಾ ಸೇಮ್ ಕಾಸ್ಟ್ ಆಫ್ ನ್ಯೂ ಅಗ್ರಿಕಲ್ಚರ್ ಲ್ಯಾಂಡ್ ಏನು ಪರ್ಚೇಸ್ ಮಾಡಿರ್ತಾ ಮತ್ತು ಅಮೌಂಟ್ ಡೆಪಾಸಿಟೆಡ್ ಇನ್ ಕ್ಯಾಪಿಟಲ್ ಗೇನ್ ಸ್ಕೀಮ್ ಒಟ್ಟಾರೆಯಾಗಿ ಎರಡಕ್ಕೂ ಕೂಡ ಡಿಡಕ್ಷನ್ಸ್ನ ಕೊಡ್ತಾರೆ. ಸೊ ಆಮೇಲೆ ನೀವು ಪರ್ಚೇಸ್ ಮಾಡಿರ್ತಕ್ಕಂಥ ಲ್ಯಾಂಡ್ ವಿತಿನ್ 3 years ಒಳಗಡೆ ಸೇಲ್ ಮಾಡಕ್ಕೆ ಹೋಗಬೇಡಿ, ಇಲ್ಲಾಂದ್ರೆ ನೀವು ಮತ್ತೆ ಎಕ್ಸಾಮ್ ಆಗಿರೋ ಅಮೌಂಟ್ಗೆ ಟ್ಯಾಕ್ಸಬಲ್ ಆಗಿಬಿಡುತ್ತೆ. ಅದನ್ನು ಆ್ಯಡ್ ಮಾಡಿದಾಗ ನಿಮಗೆ ಡಿಡಕ್ಟ್ ಮಾಡಿದಾಗ ಅದು ಟ್ಯಾಕ್ಸಬಲ್ ಆಗುತ್ತೆ. ಸೊ ಆಮೇಲೆ ನೀವು ಬ್ಯಾಂಕಲ್ಲಿ ಡೆಪಾಸಿಟ್ ಮಾಡ್ತೀರಾ, ಟೈಮ್ ಬೇಕಾಗುತ್ತೆ ಅಂತ. ಸೊ ಆ ಒಂದು ಡೆಪಾಸಿಟೆಡ್ ಅಮೌಂಟ್ನ ನೀವೇನು ಮಾಡಬೇಕು ಅಂತಂದರೆ ವಿತಿನ್ 2 years ಒಳಗಡೆ ನೀವು ಅದನ್ನು ಇನ್ವೆಸ್ಟ್ ಮಾಡಬೇಕು, ವಿಡ್ರಾ ಮಾಡಿ ಅಗ್ರಿಕಲ್ಚರ್ ಪರ್ಪಸ್ಗೆ ಇನ್ವೆಸ್ಟ್ ಮಾಡಬೇಕಾಗುತ್ತೆ. ಇಲ್ಲಾಂದರೆ ಅದು ಕೂಡ ಆಟೋಮೆಟಿಕ್ಲಿ ಚಾರ್ಜಬಲ್ ಫಾರ್ ಟ್ಯಾಕ್ಸೇಷನ್, ಅಂದರೆ ಟ್ಯಾಕ್ಸ್ ಕಟ್ಟೋದ ರೀತಿ ಆಗಿಬಿಡುತ್ತೆ. ಸೊ ಇದು ಸೆಕ್ಷನ್ 54B. ಓಕೆ, ಥ್ಯಾಂಕ್ ಯು. ನೆಕ್ಸ್ಟ್ ಸೆಕ್ಷನ್ನು ಎಲ್ಲ ಸೀರೀಸ್ನು ನೋಡಿ. ಕ್ಯಾಪಿಟಲ್ ಗೇನ್ಸ್ ಕ್ಯಾಲ್ಕುಲೇಷನ್ಸ್ ಮಾಡಬೇಕಾದ್ರೆ ತುಂಬ ಇಂಪಾರ್ಟೆಂಟ್ ಸೆಕ್ಷನು ಡಿಡಕ್ಷನು, ಆಮೇಲೆ ಮಿಸ್ ಆದರೆ ಮಾರ್ಕ್ಸ್ ಹೋಗುತ್ತೆ.